ಪವಿತ್ರ ಗೌಡ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ದಯವಿಟ್ಟು ಪವಿತ್ರನ ಬಗ್ಗೆ ಮಾತಾಡಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ. ಐ ಆಮ್ ಸಾರಿ. ನಂಗನ್ಸುತ್ತೆ ಅವ್ರದ್ದು ಗ್ರಹಗತಿ ಚೆನ್ನಾಗಿಲ್ಲ. ಅವ್ರ ಗ್ರಹಗತಿ ಚೆನ್ನಾಗಾದ್ಮೇಲೆ ಖಂಡಿತವಾಗ್ಲೂ ಅವ್ರು ವಾಪಸ್ ಬರ್ತಾರೆ. ಅವರು ಖಂಡಿತವಾಗ್ಲೂ ಮತ್ತೆ ಎದ್ದು ಬರ್ತಾರೆ. ನಿಜವಾಗ್ಲೂ ಅವರು ಕಾಲಿಗೆ ಬಿದ್ದರು, ಅವ್ರಿಗೆ ಸಿಗರೇಟ್ ಬೇಕು ಅಂತ ಕೇಳಿದ್ರು, ಅವ್ರಿಗೆ ಹೊಟ್ಟೆ ಹಸಿತಿದೆ, ಅವ್ರಿಗೆ ಊಟ ಇಲ್ಲ ಅಂತ ಬೇರೆ ಎಲ್ಲ ತೋರ್ಸೋಕ್ಕಾಗತ್ತೆ, ಇದನ್ನು ತೋರ್ಸೋಕ್ಕಾಗಲ್ವಾ? ನಿಜವಾಗ್ಲೂ ಅವ್ರು ಕೊಲೆ ಮಾಡಬೇಕಂತೂ ಖಂಡಿತವಾಗ್ಲೂ ಅವ್ರು ಹೋಗಿಲ್ಲ, ಅಥವಾ ಅವ್ನು ಸಾಯಿಸ್ಬಿಡ್ಬೇಕು ಅಂತಲೂ ಹೋಗಿಲ್ಲ. ಅಚಾನಕ್ ಈ ಕೆಲಸ ಆಗಿದೆ ಅನ್ಸತ್ತೆ. ಇವರು ತಪ್ಪು ಮಾಡಿದ್ದಾರೆ. ಏಕೆಂದರೆ ಅವರು ಆ ಪ್ರಚೋದನೆ ಮಾಡದೇ ಇದ್ದಿದ್ರೆ ದರ್ಶನ್ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಎಷ್ಟು ಕೊಲೆಗಳಾಗಿದೆ, ಅದಕ್ಕೆಲ್ಲ ಇದುವರೆಗೂ ಎಲ್ಲಿ ನ್ಯಾಯ ಸಿಕ್ಕಿದೆ? ನ್ಯಾಯನೇ ಸಿಕ್ಕಿಲ್ವಲ್ಲ. ಇವರೊಬ್ಬರದು ಮಾತ್ರ ಹೈಲೈಟ್ ಮಾಡ್ತಾನೇ ಇದ್ದಾರೆ. ಮ್ಯಾಮ್, ದರ್ಶನ್ ಅವರು ಜೈಲ್ ಸೇರಿದ್ಮೇಲೆ ಇವತ್ತು ಕೋರ್ಟ್ ಇತ್ತು, ಮತ್ತೆ ಇವಾಗ ಕೋರ್ಟ್ ಹೇಳಿರೋದು ಮತ್ತೆ ಆಗಸ್ಟ್ 1 ವರೆಗೂ ದರ್ಶನ್ ಅವರು ಜೈಲಲ್ಲೇ ಫಿಕ್ಸ್ ಅಂತ. ಈ ಕೇಸಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ಭಾಳ ಬೇಜಾರು ಅನಿಸುತ್ತೆ. ನನ್ನ ಹೆಸರು ಕಲ್ಪನಾ ಸುಂದರೇಶ್ ಅಂತ ಹೇಳಿ ಅಂತ. ನಾನು ಮಹಿಳೆಯರಿಗಾಗಿ ಬಹಳ ಅಂದರೆ ಅವ್ರ ಕುಂದುಕೊರತೆಗಳನ್ನ ನೋಡೋದಕ್ಕೋಸ್ಕರನೇ ನಾನು ಕೆಲಸ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಈಗ ಹೆಚ್ಚು ಆಗ್ತಾನೇ ಇದೆ ಪಾಪ, ಒಂದಾದಮೇಲೆ ಒಂದು ಏಟು ಅವನಿಗೆ ಬೀಳ್ತಾನೇ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕೆಂದರೆ ತಪ್ಪು ಮಾಡಿಲ್ಲ ಅವರು ಅಂತ ನಾನು ಖಂಡಿತವಾಗ್ಲೂ ಹೇಳಿದೆ. ಇಬ್ಬರು ತಪ್ಪು ಮಾಡಿದ್ದಾರೆ. ಏಕೆಂದರೆ ಅವರು ಆ ಪ್ರಚೋದನೆ ಮಾಡದೇ ಇದ್ದಿದ್ರೆ ದರ್ಶನ್ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಯಾವುದೇ ಹೆಣ್ಮಕ್ಳಿಗಾಗಲಿ ನೋವಾಗಿದೆ ಅಂತ ಗೊತ್ತಾದಾಗ ಅವ್ನ ಗಂಡನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು, ಯಾರಾಗಲಿ ರೆಬಲ್ ಆಗೋದಂತೂ ಖಚಿತ. ಬಟ್ ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದರ್ಶನ್ ಅವರು ಖಂಡಿತವಾಗ್ಲೂ ಅವ್ರನ್ನ ಕೊಲೆ ಮಾಡಬೇಕು ಅಂತಾಗಲಿ ಅಥವಾ ಇಷ್ಟೊಂದು ಪನಿಷ್ಮೆಂಟ್ ಕೊಡಬೇಕು ಅಂತಾಗಲಿ ಆಗಿಲ್ಲ ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸುತ್ತೆ. ಅಚಾನಕ್ ಈ ಕೆಲಸ ಆಗಿದೆ, ಅವ್ರಿಗೆ ಇಷ್ಟೊಂದು ಪನಿಷ್ ಬೇಡ ಅಂತ ಖಂಡಿತವಾಗ್ಲೂ ನನಗಂತೂ ಅನಿಸುತ್ತೆ. ಆಗಿದೆ ತಪ್ಪು, ಹಾಗಾದ್ರೆ ಎಷ್ಟೊಂದು ಜನ ಇದೇ ತಪ್ಪುಗಳನ್ನ ಮಾಡಿದ್ದಾರೆ, ಎಷ್ಟು ಕೊಲೆಗಳಾಗಿದೆ, ಅದಕ್ಕೆಲ್ಲ ಇದುವರೆಗೂ ಎಲ್ಲಿ ನ್ಯಾಯ ಸಿಕ್ಕಿದೆ? ನ್ಯಾಯನೇ ಸಿಕ್ಕಿಲ್ವಲ್ಲ. ಇವರೊಬ್ಬರದು ಮಾತ್ರ ಹೈಲೈಟ್ ಮಾಡ್ತಾನೇ ಇದ್ದಾರೆ, ಒಂದಾದ್ಮೇಲೆ ಒಂದು. ಪಾಪ ಅವ್ರಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಿದೆ. ನಂಗನ್ಸುತ್ತೆ ಅವ್ರದ್ದು ಗ್ರಹಗತಿ ಚೆನ್ನಾಗಿಲ್ಲ. ಅವ್ರ ಗ್ರಹಗತಿ ಚೆನ್ನಾಗಾದ್ಮೇಲೆ ಖಂಡಿತವಾಗ್ಲೂ ಅವ್ರು ವಾಪಸ್ ಬರ್ತಾರೆ. ಅವರು ಖಂಡಿತವಾಗ್ಲೂ ಮತ್ತೆ ಎದ್ದು ಬರ್ತಾರೆ ಅಂಥೇಳಿ ಅಂತ ನನಗಂತೂ ಅನಿಸುತ್ತೆ. ಇವಾಗ ಆ ಕೇಸ್ನಲ್ಲಿ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ದೀರಲ್ವಾ? ಸೊ ಇತ್ತೀಚೆಗೆ ಅವ್ರ ಬಾಡಿ ಮೇಲೆ ಫಿಂಗರ್ ಪ್ರಿಂಟ್ ಸಿಕ್ತು, ಬಟ್ಟೆ ಮೇಲೆ, ರೇಣುಕಾಸ್ವಾಮಿ ಬಟ್ಟೆ ಮೇಲೆಲ್ಲ ದರ್ಶನ್ ಅವರ ಫಿಂಗರ್ ಪ್ರಿಂಟ್ ಸಿಕ್ತು, ಮತ್ತೆ ಒಂದು 300ಕ್ಕೂ ಹೆಚ್ಚು ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಏನು ಅನ್ಸುತ್ತೆ ಇದು? ಈ ಕೇಸಲ್ಲಿ ಇಷ್ಟೊಂದು ಸಾಕ್ಷಿಗಳು ಸಿಕ್ಕಿದೆ ಅಂದರೆ ದರ್ಶನ್ ಅವರು ಈ ಕೇಸಲ್ಲಿ ಫಿಟ್ ಆಗ್ತಾರಾ ಅನ್ನೋದು? ಅಲ್ಲ, ನ್ಯಾಯಾಲಯ ಏನು ಕೊಡುತ್ತೆ ತೀರ್ಪಕ್ಕೆ ನಾವಂತೂ ಬದ್ಧರಾಗಿರಬೇಕು. ಅದರಲ್ಲಿ ಇಲ್ಲ ಅಂತ ನಾನು ಎರಡನೇ ಮಾತು ಹೇಳೋದೇ ಇಲ್ಲ. ಆದರೆ ಒಂದಂತೂ ನಾನು ಹೇಳ್ತೀನಿ, ಹೌದು ಇಷ್ಟೊಂದು ಅಂತ ಹೇಳ್ತೀಯಾರಲ್ವ, ಅವ್ರು ಅಳ್ತಿದ್ದಾರೆ, ಅವ್ರಿಗೆ ಊಟ ಇಲ್ಲ, ಹಾಗೆ ತೋರಿಸ್ಲಿ ಬಿಡಿ, ಅದನ್ನೆಲ್ಲ ನಾವು ನೋಡ್ತೀವಿ. ಅದನ್ನು ನಿಜವಾಗ್ಲೂ ಅವರು ಕಾಲಿಗೆ ಬಿದ್ದರು, ಅವ್ರಿಗೆ ಸಿಗರೇಟ್ ಬೇಕು ಅಂತ ಕೇಳಿದ್ರು, ಅವ್ರಿಗೆ ಹೊಟ್ಟೆ ಹಸಿತಿದೆ, ಅವ್ರಿಗೆ ಊಟ ಇಲ್ಲ ಅಂತ ಬೇರೆ ಎಲ್ಲ ತೋರ್ಸೋಕ್ಕಾಗತ್ತೆ, ಇದನ್ನು ತೋರ್ಸೋಕ್ಕಾಗಲ್ವಾ? ಕೋರ್ಟಲ್ಲಿ ಪರ್ಮಿಷನ್ ಕೊಡಲ್ಲ ಅಲ್ವಾ ತೋರಿಸೋದಕ್ಕೆ? ಅದೇ ಹೇಳಿದ್ದು, ಕೆಲವೊಂದಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತಾರೆ, ಕೆಲವೊಂದಕ್ಕೆ ಪರ್ಮಿಷನ್ ಕೊಡಲ್ಲ ಅಲ್ವಾ? ಸೊ ನಿಜವಾಗ್ಲೂ ಅವ್ರು ತಪ್ಪು ಮಾಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಭಗವಂತ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಆದರೆ ಅವ್ರು ಮಾಡಿಲ್ಲ ಅಂತ ನಮಗೆಲ್ಲರಿಗೂ ಅನ್ನಿಸ್ತಾ ಇದೆ. ಅದರಿಂದ ಅವ್ರು ಮತ್ತೆ ಬರ್ತಾರೆ, ಮತ್ತೆ ಎದ್ದು ಬರ್ತಾರೆ. ನನಗಂತೂ ಈ ಸಲ ಎದ್ದು ಬಂದರೆ ಮಾತ್ರ ತುಂಬ ದೊಡ್ಡದಾಗೆ ಎದ್ದು ಬರ್ತಾರೆ. ಯಾರೂ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅವರು ಇವತ್ತಿನ ಪರಿಸ್ಥಿತಿಗೆ ಏನು ಕಾರಣ ಆಯಿತು ಅಂತ ಅನಿಸುತ್ತೆ? ರೇಣುಕಾಸ್ವಾಮಿ ವಿಚಾರ ಬಿಟ್ಟು ಅವರು ಒಂದು ಸೆಲೆಬ್ರಿಟಿ, ಅವ್ರನ್ನ ನೋಡಿ ತುಂಬ ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಬಟ್ ಏನು ಮಿಸ್ಟೇಕ್ ಆಯಿತು ಈ ಕೇಸ್ನಲ್ಲಿ? ಅವ್ರ ತಪ್ಪೇನಾಯಿತು ಅಂತ ಅನ್ಸುತ್ತೆ? ನನಗಂತೂ ಅನಿಸೋದೇನು ಅಂದರೆ ದುಡುಕು ಸ್ವಭಾವ ಏನಾಯಿತು ಅಂದರೆ ಆ ರೋಷ ಏನಾಗುತ್ತೆ, ಏನೇನು ಬೇಕಾದ್ರೂ ಮಾಡುತ್ತೆ. ಆದರೆ ನಿಜವಾಗ್ಲೂ ಅವ್ರು ಕೊಲೆ ಮಾಡಬೇಕಂತೂ ಖಂಡಿತವಾಗ್ಲೂ ಅವ್ರು ಹೋಗಿಲ್ಲ, ಅಥವಾ ಅವ್ನು ಸಾಯಿಸ್ಬಿಡ್ಬೇಕು ಅಂತಲೂ ಹೋಗಿಲ್ಲ. ಅಚಾನಕ್ ಈ ಕೆಲಸ ಆಗಿದೆ ಅನ್ಸುತ್ತೆ. ನನಗನ್ಸುತ್ತೆ ರೇಣುಕಾಸ್ವಾಮಿ ಅವ್ರದ್ದು ಅಂತಿಮ ಇತ್ತೇನೋ ಅದು ಈ ರೀತಿ ಆಗಿದೆ ಅಂತ ನನಗಂತೂ ಅನಿಸುತ್ತೆ. ರೇಣುಕಾಸ್ವಾಮಿ ಬಗ್ಗೆ ಏನು ಅನ್ಸುತ್ತೆ? ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಟಿ ವಿನಲ್ಲೆಲ್ಲ ನೋಡಿರೋ ಪ್ರಕಾರ ನನಗೆ ಗೊತ್ತಿದೆ ಅಷ್ಟೇ. ಅವರು ಈ ಕೆಲಸ ತುಂಬ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಂತ ಅಲ್ಲ ರೀ, ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಇಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾನೆ ಅಂದರೆ ಭಗವಂತ ಕೊಟ್ಟಿರೋ ಶಿಕ್ಷೆ ಇದೆ ಅಷ್ಟೇ. ದರ್ಶನ್ ಅವರ ಪರ ಇವತ್ತಿಗೂ ನಿಂತಿರೋದು ವಿಜಯಲಕ್ಷ್ಮಿ ಅವರು. ಅವ್ರಿಗೆ ಬೇಲ್ ಕೊಡಿಸ್ಬೇಕು, ದರ್ಶನ್ ಅವರ ಈಚೆ ತರಬೇಕು ಅಂತ ತುಂಬ ಓಡಾಡ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಯ್ಯೋ ಖಂಡಿತವಾಗ್ಲೂ ರೀ, ಪ್ರತಿಯೊಬ್ಬರು ಅಷ್ಟೇ. ನಿಜವಾದ ಹೆಂಡತಿ ಯಾವಳು ಇರ್ತಾಳೆ, ಧರ್ಮಪತ್ನಿ ಅನ್ನಿಸ್ಕೊಂಡು ಅವಳು ಯಾವತ್ತೂ ಗಂಡನ ಬಿಟ್ಕೊಡಲ್ಲ. ಏನೇ ಕಷ್ಟ ಬಂದರೂ ಗಂಡನ ಬಿಟ್ಕೊಡೋದಿಲ್ಲ. ಯಾಕೆ ಅಂದರೆ ಅರ್ಧನಾರಿ ಅಂತ ಯಾಕೆ ಕರೀತಾರೆ? ಸುಮ್ಮನೆ ಕರೀತಾರಾ? ಅದನ್ನು ಆ ಕೆಲಸವನ್ನು ಹೆಣ್ಣು ಮಗಳು ಮಾಡ್ತೀಯಾಳೆ. ನಮಗಂತೂ ವಿಜಯಲಕ್ಷ್ಮಿ ಜೊತೆ ನಾವು ಸಪೋರ್ಟ್ ಕೊಡೋಕ್ಕೆ ಭಾಳ ಇಷ್ಟಪಡ್ತೀನಿ. ದರ್ಶನ್ ಅವರು ಜೈಲ್ ಸೇರಿದ ಮೇಲೆ, ಜೈಲ್ಪಾಲ್ ಆದಮೇಲೆ ಅವ್ರ ಸ್ನೇಹಿತರಿರ್ಬೋದು
ಅಮ್ಮ ಮತ್ತೆ ತಮ್ಮ ಕೂಡ 20 ದಿವಸ ಆದ್ಮೇಲೆ ಹೋಗಿ ನೋಡಿರೋದು ಅವ್ರನ್ನ. ಯಾಕೆ ಅವರೆಲ್ಲರೂ 20 ದಿವಸ ದರ್ಶನ್ ಅವರಿಂದ ದೂರ ಉಳ್ಕೊಂಡ್ರು ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ನಂಗೆ ದೂರ ಉಳ್ಕೊಂಡ್ರು ಅಂತ ಅನ್ಸಲ್ಲ. ಯಾಕೆಂದರೆ ಅವ್ರು ನೋವು ತಿಂತಿದ್ರಲ್ವಾ. ಯಾಕೆಂದರೆ ಕಾನೂನು ಇರೋದ್ರಿಂದ ಸೊ ಮಧ್ಯದಲ್ಲಿ ಹೋಗಿ ಅವ್ರು ತೊಂದರೆ ಕೊಡೋದು ಬೇಡ. ವಾಪಸ್ ಬರ್ತಾನೆ ನನ್ನ ಮಗ ಅನ್ನೋ ಒಂದು ಆಸೆಯಿಂದ ತಾಯಿಗಿರುತ್ತಲ್ವ, ನನ್ನ ಮಗ ತಪ್ಪು ಮಾಡಿಲ್ಲ ಅನ್ನೋ ಒಂದು ಇರುತ್ತೆ. ಸೊ ಬರ್ತಾನೆ ಅವನು, ಬೇಗ ಬಂದ್ಬಿಡ್ತಾನೆ ಅಂತ ಹೇಳಿ ಅದಕ್ಕೋಸ್ಕರ ಅವ್ರು ಅಷ್ಟು ದಿವಸ ಹೋಗಿಲ್ಲ ಅಂತ ನನ್ನ ಮನ್ಸಿಗೆ ಅನ್ಸುತ್ತೆ. ಇವಾಗೇನು ದರ್ಶನ್ ಅವರು ಇವಾಗ ಜೈಲ್ ಪಾಲ್ ಆಗಿದಾರಲ್ವಾ, ಸೊ ಇದು ಕೇಸು ಯಾವ ಥರ ಟ್ವಿಸ್ಟ್ ತೊಗೊಳ್ಬೋದು ಅಂದರೆ ಈಚೆ ಬರ್ತಾರೆ ಅಂತ ಎಷ್ಟು ನಂಬಿಕೆ ಇದೆ ನಿಮಗೆ? 100% ಬಂದೇ ಬರ್ತಾರೆ ರೀ. ಏನೇನೋ ಮಾಡಿದವ್ರಿಗೆ, ಯಾವ್ಯಾವುದೋ ಮಾಡಿದವ್ರಿಗೆಲ್ಲ ಇದಾಗಿದೆ, ಆಚೆ ಬಂದಿದ್ದಾರೆ. ನೀವೇ ನೋಡಿದ್ದೀರ, ಎದುರುಗಡೆ ಕೊಲೆ ಮಾಡಿರೋ ಎಷ್ಟು ಜನಕ್ಕೆ ಆಚೆ ಬಂದಿರೋದು. ನಮ್ಮ ಹುಡುಗನೂ ಆಚೆ ಬಂದೇ ಬರ್ತಾನೆ. ಈ ಕೇಸಲ್ಲಿ ಬೆಳವಣಿಗೆಗಳು ಆಲ್ಮೋಸ್ಟ್ ನೀವೆಲ್ಲದನ್ನೂ ನೋಡಿದ್ದೀರಾ. ಇವಾಗ ದರ್ಶನ್ ಅವರು ಮನೆ ಊಟ ಬೇಕು ಅಂತ ಕೋರ್ಟಿಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಅದಾದಮೇಲೆ ಪವಿತ್ರ ಗೌಡ ಕೂಡ ನನಗೆ ಮನೆ ಊಟ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಪವಿತ್ರ ಗೌಡ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ದಯವಿಟ್ಟು ಪವಿತ್ರನ ಬಗ್ಗೆ ಮಾತಾಡೋಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ. ಐ ಆಮ್ ಸಾರಿ, ನಂಗೆ ಇಷ್ಟ ಇಲ್ಲ. ಹೇಳ್ಬೋದು ಯಾಕೆ ಇಷ್ಟ ಇಲ್ಲ? ನನಗಿಷ್ಟ ಇಲ್ಲ. ಯಾಕೆಂದರೆ ಒಬ್ಬ ಮದುವೆ ಆಗಿರೋ ಹುಡುಗನ ಜೊತೆಗೆ ಮತ್ತಿರ್ಗ ಸಂಬಂಧ ಬೆಳೆಸ್ತಾಳೆ ಅಂದರೆ ನನಗಿಷ್ಟ ಆಗಲ್ಲ. ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ವಿ+ ಕರ್ನಾಟಕ.